ಹಲೋ ಗೈಸ್, ಶನಿವಾರದ ಬ್ಲಾಗ್ ಇದಾಗಿರುತ್ತೆ. ಏನು ಬೇಜಾರು ಮಾಡ್ಕೊಳಕಂಡ್ರಪ್ಪ, ನಿನ್ನ ಸ್ವಲ್ಪ ವಾಯ್ಸ್ ಡೌನ್ ಇತ್ತು, ಸ್ವಲ್ಪ ವಾಯ್ಸ್ ಟ್ರಬಲ್ ಇತ್ತು. ಇವತ್ತು ಅಂತೂ ಫುಲ್ ಹ್ಯಾಪಿ ಆಗಿದ್ದೀನಿ, ಎನರ್ಜಿ ಆಗಿದ್ದೀನಿ. ಎಲ್ಲರೂ ಕಾಫಿ ಆಯಿತು ಅಂದ್ಕೊಳ್ತೀನಿ. ಸೊ ಅದನ್ನು ಮುಗಿಸ್ಕೊಂಡು ನಾವು ಇವತ್ತು ದುಗ್ಗಳಿಲ್ಲಿ ಕೆಲಸ ಇತ್ತು. ಫೋನ್ ಮೇಲೆ ಫೋನ್ ಹಿಡಿತಾ ಇದ್ರು. ತಿಂಡಿ ಮಾಡ್ಕೊಬಿಡ್ತಾರಿಲ್ಲ, ಕಾಫಿ ಮಾಡ್ಕೊಬಿಡ್ತಾರಿಲ್ಲ. ಯಾಕೆ ಬೇಕು ಆಮೇಲೆ ಮಲ್ಲಿ ಕಳ್ಕೊಬಿಡಲ್ಲ ಇವರು ಅಂದ್ಬಿಟ್ಟು ಬಂದ್ವಿ. ಸರಿ ಕಂಬನಿ ಇಡಬೇಕಿತ್ತು, ಸೀಟ್ ಹಾಕೋಕ್ಕೆ ಒಂದು 20 ಅಡಿ ಆಗಲಿಕ್ಕೆ. ಸರಿ ಇವ್ರು ನೋಡ್ರಿ ಹೆಂಗೆ ನೋಡ್ತಾವ್ರೆ. ವೀಡಿಯೋ ಮಾಡೋ ಸಾಕು, ಹೋಗಿ ಕೆಲಸ ಮಾಡೋಕ್ಕಲ್ಲೋ ಅಂತವ್ರೆ. ಸರಿ ಆಯ್ತು ಬಿಡಪ್ಪ ಅಂದ್ಬಿಟ್ಟು ಒಳಗಡೆ ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು 4 ಕಂಬಗಳು ಕಿತ್ಬಿಟ್ಟು ಗುಂಡಿನ ಗುಂಡಿ ಮಾತ್ರ ಭಾಳ ಬಿಗಿ ಇತ್ತು. ಸೊ ಅದನ್ನು ನಾವೇ ನಿನ್ಸ್ಕೊಂಡು ಟ್ಯೂಬ್ ಲೆವೆಲ್ಗೆ ಎಲ್ಲಕ್ಕೂ ನಿನ್ಸ್ಬಿಟ್ಟು ರೆಡಿ ಮಾಡಿಬಿಟ್ವಿ. ಅದು ನೋಡೋಣ ಮುಂದೆ. ಅಂತೂ ಇಂತೂ 2 ಮಿಲಿಯನ್ ಕಂಪ್ಲೀಟ್. ನಮ್ಮ ಗಿಲ್ಲಿ ನಟ ಅವರು 2 ಮಿಲಿಯನ್ ಫಾಲೋವರ್ಸ್ ಕಂಪ್ಲೀಟ್ ಮಾಡಿದ್ದೀರಾ. ಸೊ ನಿಮ್ಮ ಪಯಣ ಹೀಗೆ ಸಾಕ್ತಾ ಇರಲಿ, ನಿಮ್ಮನ್ನು ನೋಡಬೇಕು. ಐ ಆಮ್ ವೇಟಿಂಗ್. ಟೈಮ್ ಬಂದು 12:30 1 ಗಂಟೆ ಆಗಿತ್ತು. ಇನ್ನೇನು ಕಟ್ ಹಾಕಬೇಕಿತ್ತು ಅಂದ್ಬಿಟ್ಟು ನಾನು ಬಂದೆ ನಮ್ಮ ಮಿನಿ ನರ್ಸರಿ ಹತ್ರ. ಅಲ್ಲಿ ನೋಡಿದ್ರೆ ನಾನು ಬರಲಿಲ್ಲ ಅಂದರೆ ಯಾವ ನೀರು ಹಾಕಲ್ಲ, ಏನು ಹಾಕಲ್ಲ, ಆ ಥರ ಬಿಸಿಲು ಹೊಡಿತೈತೆ. ನಮಗೆ 1-2 ದಿನಕ್ಕೆ ಮ್ಯಾಕ್ಸಿಮಮ್ 1ರಿಂದ 1.5 ಲೀಟರ್ ನೀರು ಬೇಕು. ಇನ್ನು ಇವಾಗ ಪಾಪ ಎಳ ಸಸಿಗಳು ನೀರು ಬೇಡವಾ, ಸರಿ ಅಂದ್ಬಿಟ್ಟು ನಾನು ಮೋಟ್ರ್ ಆನ್ ಮಾಡ್ಬಿಟ್ಟು ಹೊಡೆದೆ ನೀರನ್ನ. ನೋಡಿ ಗಿಡಗಳೆಲ್ಲ ಹೆಂಗೋ ಸಮಾಧಾನ ಆಯ್ತು ಇವಾಗ ಅಂತವ್ರ. ತುಂಬ ಖುಷಿ ಆಯಿತು ನೋಡ್ಬಿಟ್ಟು ನನಗಂತೂ. ಗಿಡಗಳು ಚೆನ್ನಾಗಿ ಸದ್ಯಕ್ಕೆ ಒಂದು ಸತ್ತಿಲ್ಲ, ಏಟಾಗಿಲ್ಲ. ಸೊ ಇದೇ ಫಸ್ಟ್ ಟೈಮ್ ಅನಿಸುತ್ತೆ. ಯಾಕಂದರೆ ಕೆಲವು ಗಿಡಗಳು ಆಗ್ತಿದ್ವಿ ಮೊದಲು, ಅದರಲ್ಲಿ ಅರ್ಧಕ್ಕರ್ಧ ಹೋಗ್ಬಿಡ್ತಿದ್ದ ಗಿಡಗಳು. ಸೊ ಚೆನ್ನಾಗಿ ಬಂದೈತೆ, ಎಲ್ಲ ಫಸ್ಟು ಚೆನ್ನಾಗಿ ಬಂದೈತೆ. ಇದಂತೂ ನನ್ನ ಫೇವ್ರೇಟ್. ಚೆನ್ನಾಗಿ ಬಂದೈತೆ. ನಾನು ಹಾಕೋತೇವೆ, ನನಗೆ ಚಿಗುರಿದೆ, ನೋಡೋಣ ಇದು ಹೆಂಗೆ ಬರುತ್ತೆ ಅಂತ. ಇದರಲ್ಲಿ ಫಲ ಬಿಟ್ಟರೆ ಫಸ್ಟೇ ಎಲ್ರಿಗೂ ನಾನು ಕೊಡ್ತೀನಿ, ಕಾಮೆಂಟ್ ಹಾಕ್ತವ್ರಿಗೆ. ಏನೇ ಮಾಡಬೇಕು ಅಂದರು ಇವಾಗ, ಅವಾಗೆಲ್ಲ ಜನಗಳ ಕಣ್ಣಿತ್ತು ಕಣ್ರಪ್ಪ, ಜನಗಳ ಕಣ್ಣಿತ್ತು ಓ ಅಂತ ಇದ್ರು. ಈಗ ಈ ಆಳಮನ ಕೋಳಿಗಳ ಕಣ್ಣು ನಮ್ಮ ನರ್ಸರಿ ಮೇಲೆ ಬಿದ್ದದಕ್ಕ ಹೋಗ್ರಪ್ಪ ಅದಾಗ. ಹೆಂಗೋ ಜಾಗ ವೇಸ್ಟ್ ಆಯ್ತಲ್ಲ, ಸಣ್ಣ ಪುಟ್ಟ ಖರ್ಚುಗಾರು ಅಲ್ಲಿ ಅಂದ್ಬಿಟ್ಟು ಇಲ್ಲಿ ಬಂಡವಾಳ ಹಾಕ್ಬಿಟ್ಟು ಮಾಡ್ಯಾರ. ನೋಡಪ್ಪ ಇಲ್ಲಿ ಹೆಂಗೆ ಕೂಳೆ ಮಾಡವ ಎಲ್ಲಾನು ಅರ್ಧಕ್ಕರ್ಧ ಕಿತ್ತು. ನನಗಂತೂ ಬತ್ತಿರೋ ಪಾಪಕ್ಕೆ ಏನೂ ಮಾಡೋಕ್ಕಾಯ್ತಲ್ಲ, ಯಾಕಂದರೆ ನಿಮ್ಮ ಜೊತೆ ಹೇಳ್ಕೊತಾವ್ನಿ, ಏನೂ ಮಾಡೋಕ್ಕಾಯ್ತಲ್ಲ, ಹಂಗೆ ಆಗ್ಬಿಟ್ಟೈತೆ. ಇಲ್ಲಿ ನೋಡಿ ಅರ್ಧಕ್ಕರ್ಧ ಪಸ್ತುಗಳೇನು ತಿಂದು ಹಾಕ್ಬಿಟ್ಟಿದ್ದಾಕ ನೋಡ್ರಿ. ಹೆಂಗೆ ಬಂದಿತ್ತು ಗೊತ್ತ ಗಿಡ, ಸೂಪರಾಗಿ ಬಂದಿದ್ದಾಕ ಎಲ್ಲ. ಕಣ್ಣಸ್ರಾಯ್ತೈತಿ ಎಲ್ಲ ಅರ್ಧಕ್ಕರ್ಧ. ನಾನು ಕಟ್ಟಿ ಸಾಕಾಯ್ತು ನನಗೂ ಸುತ್ತ. ಅಯ್ಯೋ ನನಗಂತೂ ಹೊಟ್ಟೆ ಉರಿತೈತೆ. ಇಲ್ಲಿ ನೋಡ್ರಿ ನಾಟಿ ಈರುಳ್ಳಿ ಕಣ್ರಿ, ದಯವಿಟ್ಟು ನಾನು ಫಾಲೋ ಮಾಡ್ಕೊಳ್ಳಿ. ಪಕ್ಕ ನಿಮಗೆ ನಾಟಿ ಈರುಳ್ಳಿ ಮೊದಲನೇ ನಿಮ್ಗೆ ಯಾರು ಫಾಲೋ ಮಾಡ್ಕೊತೀರ ಅವ್ರಿಗೆ ಒಂದೊಂದು ಅರ್ಧ ಕೆಜಿನೇ ಕೊಟ್ಬಿಡ್ತೀನಿ. ನಿಜ ತಳಿ ಬಂದೈತೆ ಹೊಸ್ದಾಗಿ. ಯಾರೋ ತಗೊಂಡೋಗಿ ಚೀಲಲ್ಲಿ ನೆಡು ಟ್ರೈ ಮಾಡು ಅಂದರು, ಮಾಡಿದ್ದೀನಿ. ನೋಡು ಮುಂದಕ್ಕೆ ಹೆಂಗೆ ಬರುತ್ತೆ ಅಂತ. ಚೆನ್ನಾಗಿ ಬಂದಿತ್ತು ಸೊಪ್ಪೆಲ್ಲ. ಸೊ ಅರ್ಧಕ್ಕರ್ಧ ವೇಸ್ಟ್ ಆಯ್ತೈತೆ. ನನಗಂತೂ ಹೊಟ್ಟೆ ಉರಿತೈತೆ. ಏನು ಮಾಡ್ತೀರ, ನನಗಂತೂ ಬೇಜಾರಾಯ್ತದ ಕನ್ವಾಗ. ಹಾಕಿರೋ ಗಿಡ ಹಸಿರಾಗಿರೋದನ್ನು ಕಿತ್ತಾಕ್ಬಿಟ್ರೆ ನನಗಂತೂ ಅದು ಏನೇ ಆಗಲಿ ಅಷ್ಟು ಕಾಪಾತ್ಬಿಡುತ್ತೆ ಕನ್ವಾಗಪ್ಪ. ಈ ಅಳಮನ ಕೋಳಿಗಳು ಹೋಗಿಲ್ಲಾರ ಮೇಯ್ಕಪ್ ಇರುಮ ಅಂದರೆ ಅಂದನೆ ಇಲ್ಲಿ ಬಂದು ನಮ್ಮ ಪ್ರಾಣ ತಿಂತವಲ್ಲಪ್ಪ. ಏನು ಮಾಡುಮ ಅನ್ನೋದ ಗೊತ್ತಾಯ್ತಿಲ್ಲ ಕಣಪ್ಪ. ಸಿಕ್ಲಿ ಅವು ಸಿಕ್ಕಿದ್ರೆ ಸಾಕು, ಹಂಗೆ ಹಾಕರ್ ರುಬ್ಬಿಡ್ತೀನಿ ಒಂದೇ ಇಟ್ಕ. ನೋಡಪ್ಪ ಯಾವುದೋ ಹೊಸ ತಳಿ ಅಂತೆ, ಈಗಲೇ ಹಿಂಗೆ ಹೋಗ್ಬಿಟ್ಟೈತೆ. ಇನ್ನು ಬೆಳೆಯೋ ಹೊತ್ತಿಗೆ ನಾನು ಕುಬೇರಾದರೂ ಆಗ್ಬಿಟ್ಟು ಕಣಪ್ಪ. ಯಾಕೋ ನನ್ನ ಕನಸಲ್ಲಿ ಬೇರೆ ಲಕ್ಷ್ಮಿ ಕಾಣಿಸ್ಕೊತಿದ್ದು ರಾತ್ರಿ. ಕಾಂಕ್ರೀಟ್ ಹಾಕಬೇಕು ಜೆಲ್ಲಿ 2 ಮಿಲಿಯನ್ ಕಂಪ್ಲೀಟ್ ಮಾಡಿಬಿಟ್ರು ನಮ್ಮ ಗಿಲ್ಲಿ ಫಾಲೋವರ್ಸ್ನ. ಒಳ್ಳೇದಾಗಲಿ ಗಿಲ್ಲಿ ನಟ ಅವ್ರೆ, ಆಲ್ ದ ಬೆಸ್ಟ್. ಇದಾಗಿರುತ್ತೆ ಇವತ್ತಿನ ಬ್ಲಾಗು. ಮುಂದಿನ ಸಿಗೋಣ. ಲೈಕ್ ಮಾಡ್ಕೊಳಪ್ಪ.